ಹಾಯ್ ಹೇಳೋ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಅಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಬರೋಣ. ಭೂಮಿನ ಮನೆಯಿಂದ ಹೊರಗಡೆ ಹಾಕಿದ್ದಾನೆ ಅಜಿತ್. ಎಲ್ಲ ಸತ್ಯ ಗೊತ್ತಾಗಿ ಮತ್ತೆ ಮನೆಗೆ ಕರ್ಕೊಂಬರ್ತಾನ. ಈ ಎಪಿಸೋಡ್ ನಲ್ಲಿ ವಿವರವಾಗಿ ತಿಳಿಸಿದ್ದೀನಿ, ನೋಡ್ಕೊಬನ್ನಿ. ಇಲ್ಲಿ ಶ್ರವಣ್ ಭೂಮಿಗೆ ಕಾಲ್ ಮಾಡ್ತಾರೆ. ಭೂಮಿಗೆ ಕಾಲ್ ಮಾಡಿ ಯಾಕಮ್ಮ ಮನೆ ಬಿಟ್ಟು ಹೋದೆ, ಅಜಿತ್ ಮೇಲೆ ಯಾಕೆ ಅಷ್ಟೊಂದು ಕೂಗಾಡಿದ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ನೀನಿಲ್ಲದೆ ಈ ಮನೇಲಿ ದೊಡ್ಡ ತೊಂದರೆ ಆಗ್ತಿದೆ ಕಣಮ್ಮ. ಶಾರದಮ್ಮ ಊಟ ಮಾಡೋದು ಹಾಗಿರಲಿ, ಏನೋ ಕಳ್ಕೊಂಡವ್ರ ತರ ಕೂತಿದ್ದಾಳೆ, ನೀನು ಬಂದ್ರೇನೆ ಅವಳು ಎದ್ದೇಳೋದು ಅಂತ ಹೇಳ್ತಾರೆ. ಭೂಮಿಗೆ ತುಂಬಾನೇ ಬೇಜಾರಾಗತ್ತೆ. ದೊಡ್ಡ ಸಾಹೇಬ್ರೆ, ಆ ಮನೆಗೆ ನಾನು ಬರಬಾರ್ದು ಅಂತ ಅಜಿತ್ ಸಾಹೇಬ್ರು ಹೇಳಿದ್ದಾರೆ, ನಾನು ಆ ಮನೆಗೆ ಖಂಡಿತ ವಾಪಸ್ ಬರಲ್ಲ ಅಂತ ಹೇಳಿದಾಗ ಇಲ್ಲಿ ಶ್ರವಣ್ ಹೇಳ್ತಾರೆ, ಹಾಗಂದ್ರೆ ಹೇಗಮ್ಮ, ಶಾರದಮ್ಮನಿಗೆ ನೀನೇ ನಿಜವಾದ ಮಗಳು ಅನ್ಸೋಕೆ ಶುರುವಾಗಿದೆ. ಅತ್ತ ಸಂಗೀತಾಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಹಾಸ್ಪಿಟಲ್ನಲ್ಲಿ ಕೋಮಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಹಾಸ್ಪಿಟಲ್ನಲ್ಲಿ ಅಜಿತ್, ಅಮ್ಮ ಬೇಗ ಎದ್ದೇಳು, ನನ್ನನ್ನು ಅಜಿತ್ ಅಂತ ಒಂದ್ಸಾರಿ ಕೂಗಮ್ಮ ಅಂತ ಬೇಡ್ಕೋತಾ ಇರ್ತಾರೆ. ಅಷ್ಟರಲ್ಲೇ ಡಾಕ್ಟರ್ ಬಂದು ಅಜಿತ್ಗೆ ಹೇಳ್ತಾರೆ, ನೋಡಿ ಅಜಿತ್, ಮೆಡಿಸಿನ್ ಕೆಲಸ ಮಾಡ್ತಾ ಇಲ್ಲ, ಇವರು ಕೋಮಗೆ ಹೋಗಿರೋದು ಮಾನಸಿಕ ಆಘಾತದಿಂದ. ಸೊ ಅವರ ಮನಸ್ಸಿಗೆ ಯಾರು ಹತ್ರನೋ ಅವರು ಬಂದು ಮಾತಾಡ್ಸಿದ್ರೆ ಇವರು ಚೇತರಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಆಗ ಅಜಿತ್ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ, ಅಮ್ಮನ ಮನಸ್ಸಿನಲ್ಲಿ ನಾವು ಗಂಡ ಹೆಂಡತಿ ಅಲ್ಲ, ಕಾಂಟ್ರಾಕ್ಟ್ ಮದ್ವೆ ಅನ್ನೋದು ಕೂತ್ಬಿಟ್ಟಿದೆ, ಅದನ್ನ ತೆಗಿಬೇಕಾದ್ರೆ ಭೂಮಿ ಬರ್ಲೇಬೇಕು ಅಂತ ಅನ್ಕೋತಾನೆ. ಈ ಕಡೆ ಸತ್ಯ ಮತ್ತೆ ಅಜಿತ್ ಅವರು ಮಾತಾಡ್ತಾ ಇರ್ತಾರೆ. ಇಲ್ಲಿ ಅಜಿತ್ ಸತ್ಯನ, ಭೂಮಿನೇ ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಷಯನ ಅಮ್ಮನಿಗೆ ತಿಳಿಸಿರೋದು, ಅದನ್ನ ಕೇಳೇ ಅಮ್ಮನಿಗೆ ಈ ಸ್ಥಿತಿ ಬಂದಿರೋದು ಅಂತ ಹೇಳ್ತಾನೆ. ಆಗ ಸತ್ಯ ಅವರು, ಅಜಿತ್ ನೀನು ತಪ್ಪು ತಿಳ್ಕೊಂಡಿದೀಯ ಕಣೋ, ಭೂಮಿ ಈ ವಿಷಯ ಹೇಳಿದ್ದಲ್ಲ, ಅಶ್ವಿನಿನೇ ಆ ಲೆಟರ್ ತಗೊಂಡು ಹೋಗಿ ಅಮ್ಮನಿಗೆ ತೋರಿಸಿರೋದು, ಅವಳದ್ದೇ ಈ ಪ್ಲಾನ್, ಇದಕ್ಕೆಲ್ಲ ಅವಳೇ ಕಾರಣ ಅಂತ ಹೇಳ್ತಾರೆ. ಭೂಮಿ ಸತ್ಯನಿಗೆ ಫೋನ್ ಮಾಡಿ ಹೇಳಿರ್ತಾಳೆ ಅಲ್ಲಿ ಏನೇನಾಯ್ತು ಅಂತ. ನಾನು ಅಶ್ವಿನಿಗೆ ಜಾತಕ ಇಡು ಅಂತ ಕೊಟ್ಟಿದ್ರೆ ಅವಳು ಕದ್ದು ಕೇಳಿಸ್ಕೊಂಡು ಲೆಟರ್ ಇಟ್ಟಿದ್ದಾಳೆ, ಇದನ್ನ ಸಾಹೇಬ್ರಿಗೆ ಹೇಳಿದ್ರೆ ಅವರು ನಂಬೋಕೆನೆ ರೆಡಿ ಇಲ್ಲ ಅಂತ ಭೂಮಿ ಹೇಳಿರ್ತಾರೆ. ಅದನ್ನೇ ಸತ್ಯ ಅಣ್ಣ ಅಜಿತ್ಗೆ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಜಿತ್ಗೆ ತುಂಬಾನೇ ಬೇಜಾರಾಗತ್ತೆ. ಅಯ್ಯೋ ಸತ್ಯಣ್ಣ, ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಭೂಮಿನ ಕುಡುಕನ್ ಮಗ ಅಂದೆ, ಟೀ ಮಾರೋಳು ಅಂದೆ, ಅವಳ ತಂದೆ ತಾಯಿ ಬಗ್ಗೆ ತುಂಬಾ ಹೀನಾಯವಾಗಿ ಮಾತಾಡ್ಬಿಟ್ಟೆ, ಅವಳು ಸತ್ಯ ಹೇಳೋಕೆ ಬಂದಾಗ್ಲೂ ನಾನು ಬಾಯಿ ಮುಚ್ಚಿ ಗೆಟ್ ಔಟ್ ಅಂದ್ಬಿಟ್ಟೆ, ಈಗ ಯಾವ ಮುಖ ಇಟ್ಕೊಂಡು ಅವಳನ್ನ ಕರೀಲಿ ಅಂತ ಕೇಳ್ತಾನೆ. ಆಗ ಸತ್ಯಣ್ಣ, ಪರವಾಗಿಲ್ಲ ಅಜಿತ್, ತಪ್ಪು ಮಾಡೋದು ಮನುಷ್ಯ ಸಹಜ, ಈಗ ಭೂಮಿ ಬಂದ್ರೆ ಮಾತ್ರ ಅಮ್ಮ ಉಳಿಯೋದು, ಹೋಗಿ ಅವಳ ಬಳಿ ಕ್ಷಮೆ ಕೇಳಿ ಕರ್ಕೊಂಬ ಅಂತ ಹೇಳ್ತಾರೆ. ಕೊನೆಗೆ ಅಜಿತ್ಗೆ ಬೇರೆ ದಾರಿ ಇರಲ್ಲ, ಅಮ್ಮನ ಜೀವ ಉಳಿಸೋಕೆ ಮತ್ತು ಶಾರದಮ್ಮನ ಹಠನ ತೀರ್ಸೋಕೆ ಭೂಮಿ ಬಳಿ ಹೋಗೋಕೆ ನಿರ್ಧಾರ ಮಾಡ್ತಾನೆ. ಅತ್ತ ಭೂಮಿ ಕೂಡ ಅಶ್ವಿನಿಗೆ ಚಾಲೆಂಜ್ ಮಾಡಿರೋದ್ರಿಂದ ಅಜಿತ್ ಕ್ಷಮೆ ಕೇಳಿದ್ಮೇಲೆ ಮನೆಗೆ ಬರ್ತಾಳ ಅನ್ನೋದನ್ನ ನಾಳೆ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇದೇ ತರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಗ ಯಾವುದೇ ವಿಡಿಯೋಗಳು ಮಿಸ್ ಆಗ